ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಆಗಸ್ಟ್ ತಿಂಗಳ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ಇದರ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಮೆಂಬರ್ಸಿಗೆ ಯುವನಿಧಿ ಯೋಜನೆಯ ಜೂನ್ ಹಾಗೂ ಜುಲೈ ತಿಂಗಳ ಅಮೌಂಟು ಸಹ ಕ್ರೆಡಿಟ್ ಆಗಿಲ್ಲ. ಹಾಗಾದರೆ ಇನ್ನು ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಬಂದಿಲ್ವೋ ಅಂಥವರಿಗೆ ಯಾವಾಗ ಪೆಂಡಿಂಗ್ ಇರುವಂತಹ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಬಂದು ಯಾವಾಗ ಪ್ರಾರಂಭ ಆಗುತ್ತೆ, ನೆಕ್ಸ್ಟು ತುಂಬ ಜನ ಇನ್ನು ಕೌಶಲ್ಕರ್ ರಿಜಿಸ್ಟ್ರೇಷನ್ ಕಂಪಲ್ಸರಿನಾ ಅಂತ ಕೇಳ್ತಾನೆ ಇದ್ದೀರಾ. ಈ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ತುಂಬ ಮೆಂಬರ್ಸ್ ಯುವನಿಧಿ ಬಗ್ಗೆ ಅಪ್ಡೇಟ್ ಕೊಡಿ, ಯಾಕೆ ಈ ವಿಡಿಯೋಸ್ ಮಾಡ್ತಾ ಇಲ್ಲ, ಏನಾದರೂ ಹೊಸ ಅಪ್ಡೇಟ್ ಇದ್ದರೆ ಕೊಡಿ, ಆಗಸ್ಟ್ ಮಂತ್ ಅಮೌಂಟು ಯಾವಾಗ ಬರುತ್ತೆ ವಿಡಿಯೋ ಮಾಡಿ ಹೇಳಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸಹ ತುಂಬ ಜನ ಮೆಸೇಜ್ ಮಾಡ್ತಾನೇ ಇದ್ದೀರಾ. ಆದರೆ ನಾನು ಯಾವುದೇ ಒಂದು ಮೆಸೇಜಸ್ಗೂ ಸಹ ರಿಪ್ಲೈ ಮಾಡೋಕ್ಕೆ ಆಗಿಲ್ಲ. ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ಇಷ್ಟು ದಿವಸ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ನಿಮಗೆ ಕಂಟಿನ್ಯೂಯಸ್ ಆಗಿ ನಾನು ಪ್ರತಿಯೊಂದು ಅಪ್ಡೇಟ್ಸ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಆಗಸ್ಟ್ ತಿಂಗಳ ಅಮೌಂಟು ಯಾವಾಗ ಬರುತ್ತೆ ಅಂದರೆ, ನಾನು ಈಗ ತಾನೇ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಪ್ರೊಸೆಸಿಂಗಲ್ಲಿದೆ, ಇದೇ ಮಂತಲ್ಲೇ ನಿಮಗೆ ಅಮೌಂಟು ಬರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಪೆಂಡಿಂಗ್ ಅಮೌಂಟು ಸಹ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಅಂಥವರಿಗೂ ಸಹ ಇದೇ ಮಂತ್ ಎಂಡಿಂಗ್ ಅಷ್ಟರಲ್ಲೇ ಪೆಂಡಿಂಗ್ ಅಮೌಂಟ್ ಎಲ್ಲನೂ ಸಹ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಯುವನಿಧಿ ಡಿಪಾರ್ಟ್ಮೆಂಟಿಂದ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದು ಸ್ಟೇಟಸಲ್ಲಿ ಈಗ ಸೆಪ್ಟೆಂಬರ್ ಮಂತು ಮತ್ತು ಆಗಸ್ಟ್ ಮಂತು ಸಹ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಆದರೆ ಸ್ಟೇಟಸಲ್ಲಿ ಇನ್ನೂ DBT ಪುಷ್ಡ್ ಅಂತ ಬರ್ತಾನೇ ಇಲ್ಲ, 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ನಿಮಗೆ ಸ್ಟೇಟಸ್ಸು ಸಹ ಇನ್ನು ನೆಕ್ಸ್ಟ್ ವೀಕ್ ಒಳಗಡೆ ಅಪ್ಡೇಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ, ಅಲ್ಲಿವರೆಗೂ ಸಹ ವೆಯ್ಟ್ ಮಾಡಿ. ಹಾಗೆ ತುಂಬ ಜನಕ್ಕೆ ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಆಗೋಲ್ಲ, ಕೆಲವೊಂದು ಸಲ ನಿಮಗೆ ನೆಟ್ವರ್ಕ್ ಇಶ್ಯೂ ಅಥವಾ ವೆಬ್ಸೈಟ್ ಇಶ್ಯೂ ಇದ್ರೂ ಸಹ ನಿಮಗೆ ಸ್ಟೇಟಸ್ಸು ಓಪನ್ ಆಗೋಲ್ಲ, ಸ್ಟೇಟಸ್ ಚೆಕ್ ಮಾಡೋದಕ್ಕೂ ಆಗೋಲ್ಲ, ವೆಬ್ಸೈಟೇ ವರ್ಕ್ ಆಗೋದಿಲ್ಲ ಸೇವಾಸಿಂದು. ಹಾಗಾಗಿನೇ ನಿಮಗೆ ಆಗ ಈ ರೀತಿ ವೆಬ್ಸೈಟ್ ಓಪನ್ ಆಗದೆ ಇರೋದು ಅಥವಾ ಯುವನಿಧಿ ಅಪ್ಡೇಟು, ಯುವನಿಧಿ ಒಂದು ಆಪ್ಷನ್ನು ಶೋ ಆಗದಲ್ಲೇ ಇರೋದು, ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ ಆದಾಗ ನೀವೊಂದು ಸ್ವಲ್ಪ ದಿನ 1 ಅವರ್ ಅಥವಾ 2 ಅವರ್ ವೆಯ್ಟ್ ಮಾಡಿ, ಅಥವಾ 1 ಡೇ ಬಿಟ್ಟು ಮತ್ತೆ ಟ್ರೈ ಮಾಡಿ, ಆಗ ನಿಮಗೆ ಕರೆಕ್ಟಾಗಿ ಶೋ ಆಗುತ್ತೆ. ನೆಕ್ಸ್ಟು ಇನ್ನೂ ತುಂಬ ಜನ ಕೌಶಲ್ಕರ್ಗೆ ರಿಜಿಸ್ಟರ್ ಆಗಲೇಬೇಕಾ, ಕಂಪಲ್ಸರಿನಾ ಅಂತ ಕೇಳ್ತಾನೆ ಇದ್ದೀರಾ. ನೀವು ಸ್ಟೇಟಸನ್ನು ಚೆಕ್ ಮಾಡ್ತಿದ್ದೀರಾ ಅಂದರೆ ಇದರಲ್ಲಿ ನೋಟ್ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಕಂಪಲ್ಸರಿಯಾಗಿ ಕೌಶಲ್ಕರ್ಗೆ ರಿಜಿಸ್ಟರ್ ಆಗಲೇಬೇಕು ಅಂತ ಕೊಟ್ಟಿದ್ದಾರೆ. ರಿಜಿಸ್ಟರ್ ಆದರೆ ಮಾತ್ರನೇ ಅಮೌಂಟ್ ಬರುತ್ತೆ ಅಂತ. ಆದರೆ ಈಗ ಇನ್ನು ಯಾರೆಲ್ಲ ರಿಜಿಸ್ಟರ್ ಆಗಿಲ್ವೋ ಅಂಥವರಿಗೂ ಅಮೌಂಟ್ ಬರ್ತಾ ಇದೆ, ರಿಜಿಸ್ಟರ್ ಆಗಿರೋರಿಗೂ ಸಹ ಅಮೌಂಟ್ ಬರ್ತಾ ಇದೆ, ಯಾವುದೇ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ, ನವೆಂಬರ್ ತಿಂಗಳಲ್ಲಿ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಪ್ರಾರಂಭ ಆಗುತ್ತೆ. ಆಗ ನೀವು ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು 3 ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಒಟ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ.